ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಲೋಕದ ಬೆಳಕಾದ ಮಾನವ ಜನಾಂಗದ ನಮ್ಮೆಲ್ಲರ ಜೀವಿತದ ಬೆಳಕಾದ ರಕ್ಷಕನಾದ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಪ್ರಿಯರೇ. ದೇವರ ಮಾತುಗಳು ಜೀವಂತವಾದವು ಪ್ರಿಯರೇ, ಕ್ರಿಯೆ ಮಾಡುತ್ತವೆ ಅದು ಪ್ರಿಯರೇ. ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ ಅದು ಪ್ರಿಯರೇ. ಎ ವೈಸ್ ಮ್ಯಾನ್ ಅಟ್ರಾಕ್ಷನ್ ಟು ಸೋಲ್ಸ್ ಸ್ಪಿರಿಟ್ಸ್ ಅದು ಪ್ರೇಯರ್. ಹೀಗೆ ನಾವು ಈ ವಾಕ್ಯ ಭಾಗದೊಳಗೆ ಪ್ರವೇಶಿಸುವ ಮೊದಲು ದೇವರ ಆತ್ಮನ ಸಹಾಯವನ್ನು, ಕ್ರಿಸ್ತ ಆತ್ಮನ ಶಕ್ತಿಯನ್ನು, ತಂದೆಯ ಆತ್ಮನ, ಪರಿಶುದ್ಧಾತ್ಮನ, ಜೀವಮರಣಗಳ ಒಡೆಯನ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದಾತನ ಜ್ಞಾನವನ್ನು, ಕೃಪೆಯನ್ನು ಬೇಡಿಕೊಳ್ಳಲು ಪ್ರೇರಿ ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ವಾಕ್ಯವನ್ನು ಕೇಳಲಿರುವ ವಾಕ್ಯ ಭಾಗ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 ಫಲ ಕೊಡುವಂತೆ, ನಮ್ಮ ಹೃದಯವು ಕೂಡ ಒಳ್ಳೆಯ ನೆಲವಾಗುವಂತೆ ಕೇಳಲಿರುವ ದೇವರ ಮಾತುಗಳು ಶಾಶ್ವತ ಫಲ ನೀಡುವಂತೆ ಅನೇಕ ಆತ್ಮಗಳನ್ನು ದೇವರ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಸುವಂತೆ, ಸೈತಾನ ರಾಜ್ಯದಿಂದ ಬಿಡುಗಡೆಯಾಗಿ ದೇವರ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸೇರುವಂತೆ ಸಹಾಯವಾಗಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸರ್ವಜ್ಞಾನಿಯಾದ ದೇವರೇ, ಸರ್ವ ವ್ಯಾಪಿಯಾದ ದೇವರೇ, ಸರ್ವಜ್ಞನೇ ದೇವ, ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸುತ್ತಾರೆ ಎನ್ನುವ ಪರಿಶುದ್ಧ ಗ್ರಂಥದ ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 30-31ನೇ ವಾಕ್ಯದಲ್ಲಿ ಧ್ಯಾನಿಸುವಾಗ ತಂದೆ, ಸೊಲೊಮೋನನ ಮುಖಾಂತರ ಬರೆಸಿರುವ ಈ ಜ್ಞಾನೋಕ್ತಿ ಮುಖಾಂತರ ನಮ್ಮೊಂದಿಗೆ ಮಾತನಾಡಿರಿ. ನಾವು ಯೇಸುವಿನ ಜ್ಞಾನದಲ್ಲಿ ಸೇರುವಂತೆ, ಈ ಜ್ಞಾನವು ಪರಲೋಕ ಸಂಬಂಧವಾದ ಜ್ಞಾನದಲ್ಲಿ ಸೇರುವಂತೆ ನಿಮ್ಮ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಲಿ. ಈ ವಾಕ್ಯ ಭಾಗಗಳನ್ನು ಧ್ಯಾನಿಸುವಾಗ ತಂದೆ, ನೀವೇ ನಮ್ಮೆಲ್ಲರೊಂದಿಗೆ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ಮಾತನಾಡಿ ನಮ್ಮ ಜೀವಿತದ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿರುವ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸಬೇಕೆಂದು, ಜಯದ ಜೀವಿತ ನಮಗೆ ದಯಪಾಲಿಸಬೇಕೆಂದು, ಹೀಗೆ ಮಾಡಿ ಸರ್ವಾಧಿಕಾರವುಳ್ಳ ದೇವರೇ, ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುವ ನಿಜವಾದ ದೈವಜ್ಞಾನ, ನಿತ್ಯ ಜೀವದ ಜ್ಞಾನ, ಪರಲೋಕದ ಬಲಿಷ್ಠವಾದ ಕುಂದಿಲ್ಲದ ಜ್ಞಾನ ನೀಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಸರ್ವಶಕ್ತನೇ, ಸರ್ವಜ್ಞಾನಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ. ಈ ವಾಕ್ಯ ಭಾಗದೊಳಗೆ ನಾವು ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಅನುರಾಗವನ್ನು ಸುರಿಸುವ ಯೇಸುವಿನ ಪ್ರೀತಿ. ಹೌದು ಪ್ರೇರೆ, ಅನುರಾಗ. ನಾವು ಮೊದಲು ದೇವರನ್ನು ಪ್ರೀತಿಸಲಿಲ್ಲ ಪ್ರೇರೆ, ದೇವರೇ ನಮ್ಮನ್ನು ಮೊದಲು ಪ್ರೀತಿಸಿ ಅದಕ್ಕೆ ಪ್ರತಿಯಾಗಿ ತನ್ನ ಮಗನನ್ನೇ ಬಲಿಯಾಗಿ ಕೊಟ್ಟಿರುವಲ್ಲಿ ಶಿಲುಬೆಯಲ್ಲಿ ಸಾಯಲು ರಕ್ತ ಸುರಿಸಿ ಇದು ದೇವರ ನಿಜ ಪ್ರೀತಿಯನ್ನು ತೋರಿ ಬರುವಂತೆ ಮಾಡಿದೆ ಪ್ರೇರೆ. ಹೌದು, ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಅದ್ವಿತೀಯ ಒಬ್ಬನೇ ಮಗನನ್ನು, ತನ್ನ ಸ್ವರವನ್ನು, ತನ್ನ ಸ್ವರೂಪವನ್ನೇ ಬಲಿಯಾಗಲು ಕಳಿಸಿದ ಪ್ರೇರೆ. ಆತನಲ್ಲಿ ವಿಶ್ವಾಸವಿಡುವ ನೀನು, ನಾನು, ಲೋಕದ ಯಾರೇ ಆಗಲಿ ನಾಶವಾಗದೆ, ನರಕಕ್ಕೆ ಹೋಗದೆ, ಹಾಳಾಗದೆ, ವ್ಯರ್ಥವಾಗದೆ ಅವರ ಜೀವಿತದ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳು ಒಂದು ಅರ್ಥ ಉಳ್ಳ ಜೀವಿತಕ್ಕೆ ಪ್ರವೇಶವಾಗುವಂತೆ ಜ್ಞಾನದ, ನಿಜವಾದ ಜ್ಞಾನದ, ಪರಿಶುದ್ಧ ದೈವ ಕರುಣೆಯ ಜ್ಞಾನದ, ಶಕ್ತಿಯ, ವಿವೇಕದ ಬೆಳಕಿನ ದೇವರ ಜ್ಞಾನಕ್ಕೆ ಸೇರುವಂತೆ ದೇವರು ಈ ಲೋಕಕ್ಕೆ ತನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ದಯಪಾಲಿಸಿದ್ದಾನೆ ಪ್ರೇರೆ. ದೇವರನ್ನು ಯಾರು ಎಂದು ನೋಡಿಲ್ಲ, ಕಾರಣ ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಅಮರತ್ವವುಳ್ಳ ಏಕಾಧಿಪತಿ, ರಾಜಾದಿರಾಜನಾಗಿದ್ದಾನೆ ಪ್ರೇರೆ. ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ನೋಡಿ ಬದುಕುವ ಯಾರೊಬ್ಬ ನರ ಪ್ರಾಣಿ ಇಲ್ಲ ಪ್ರೇರೆ. ಆದ್ದರಿಂದ ಆತನನ್ನು ನೋಡಲಿ ತನ್ನ ಪ್ರತಿರೂಪವಾಗಿ ಯೇಸು ಕ್ರಿಸ್ತನನ್ನು ಕಳಿಸಿದ್ದಾನೆ ಪ್ರೇರೆ. ಯಾರು ಯೇಸು ಕ್ರಿಸ್ತನ ನೋಡಿದ್ದಾರೋ
ಅವರು ತಂದೆಯನ್ನೇ ನೋಡಿದ್ದಾನೆ. ಯಾಕಂದರೆ ತಂದೆ ಯೇಸುವಿನಲ್ಲಿದ್ದಾನೆ, ಯೇಸು ಕ್ರಿಸ್ತನ ತಂದೆಯಲ್ಲಿದ್ದಾನೆ. ಪ್ರಿಯರೇ, ಹೀಗೆ ನಾವು ಯೇಸು ಕ್ರಿಸ್ತನಾದ ತಂದೆಯನ್ನು, ಮನುಷ್ಯ ಆಕಾರದಲ್ಲಿ ಬಂದ ತಂದೆಯನ್ನು, ದೇವಕುಮಾರ ನೆನೆಸಿಕೊಂಡ ಪ್ರಭುವನ್ನು ಅನುರಾಗಗಳ ಸುರಿಸುವ ಪ್ರಭು ಎಂದು ಸ್ತುತಿಸೋಣ ಪ್ರೇರೆ. ಹಾಡು ಅನುರಾಗವನ್ನು ಸುರಿಸುವ ಯೇಸುವಿನ ಪ್ರೀತಿ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ರಾಗಗಳನೆ ಸ್ವರಪಡಿಸಿ ಆನಂದ ಗಾನಗಳೇ ಸಪ್ತ ಸ್ವರಗಳಾಗಿ ನಾ ಹಾಡಲಿ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ಗಾನಗಳನೆ ಸ್ವರಪಡಿಸಿ ಆನಂದ ಗಾನಗಳೇ ಸಪ್ತ ಸ್ವರಗಳಾಗಿ ನಾ ಹಾಡಲಿ. ಯೇಸುವೇ ನನ್ನ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕಯ್ಯ. ಏಸಯ್ಯ ನಿನ್ನ ನನ್ನ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕಯ್ಯ. ನಿನ್ನ ಜ್ಞಾನಾತ್ಮವೇ ವಿಕಸಿಸುವಂತೆ ಮಾಡಿತು ನನ್ನ, ಸರ್ವಸತ್ಯದೊಳಗೆ ನಾ ನಡೆಯುವಂತೆ. ಎಸಪ್ಪ, ನಿನ್ನ ಜ್ಞಾನಾತ್ಮವೇ ವಿಕಸಿಸ ಮಾಡಿತು ನನ್ನ, ಸರ್ವಸತ್ಯದೊಳಗೆ ನಾ ನಡೆಯುವಂತೆ. ಮರೆಯಲಾರದ ಮನುಜಾಶಗಳ ಬಿಟ್ಟು ಮನಸಾರೆ ಕೊಂಡಾಡಲು ಜೀವಿಸುವೆನು, ಇನ್ನು ನಿನಗೋಸ್ಕರವೇ ಕ್ರಿಸ್ತನೇ. ಮರೆಯಲಾರದಂಥ ಮನುಜಾಶಗಳ ಬಿಟ್ಟು ಮನಸಾರೆ ಕೊಂಡಾಡಲು ಜೀವಿಸುವೆನು, ಇನ್ನು ನಿನಗೋಸ್ಕರವೇ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ಸ್ವರಗಳನೆ ಸ್ವರಪಡಿಸಿ ಆನಂದ ಗಾನಗಳೇ ಸಪ್ತ ಸ್ವರಗಳಾಗಿ ನಾ ಹಾಡಲಿ. ಏಸಪ್ಪ ನನ್ನ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕಯ್ಯ. ಅಪರೂಪ ದರ್ಶನವೇ ಬಲಪಡಿಸುತ್ತಿರುವುದು ನನ್ನ, ಹಿಂತಿರುಗಿ ನೋಡದಂತೆ ಹೋರಾಡುವುದಕ್ಕೆ. ಅಪರೂಪ ದರ್ಶನವೇ ಬಲಪಡಿಸುತ್ತಿರುವುದು ನನ್ನ, ಹಿಂತಿರುಗಿ ನೋಡದಂತೆ ಹೋರಾಡುವುದಕ್ಕೆ. ಆಶ್ಚರ್ಯಕರವಾದ ನಿನ್ನ ಕೃಪೆಯನ್ನು ಹೊಂದಿ ಕಡೆವರೆಗೂ ನಿನ್ನ ಶಿಲುಬೆ ನಾ ಹೊರುವುದೇ ನನ್ನ ತುದಿ ನಿರ್ಣಯವೇ. ಆಮೆನ್. ಆಶ್ಚರ್ಯಕರವಾದ ನಿನ್ನ ಕೃಪೆಯನ್ನು ಹೊಂದಿ ಕಡೆವರೆಗೂ ನಿನ್ನ ಶಿಲುಬೆ ನಾ ಹೊರುವುದೇ ನನ್ನ ತುದಿ ನಿರ್ಣಯವೇ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ರಾಗಗಳನೆ ಸ್ವರಪಡಿಸಿ ಆನಂದ ಗಾನಗಳೇ ಸಪ್ತ ಸ್ವರಗಳಾಗಿ ನಾ ಹಾಡಲಿ. ಏಸಪ್ಪ ನನ್ನ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕುವಯ್ಯ. ನಿನ್ನ ನೀತಿ ನಿಯಮಗಳೇ ನಡೆಸುತ್ತಿರುವುದು ನನ್ನ, ಸ್ವರ್ಣಕಾಂತಿಮಯವಾದ ನಗರಕ್ಕೂ
ಅದಕ್ಕೋಸ್ಕರವೇ ನಿನ್ನ ನೀತಿ ನಿಯಮಗಳೇ ನಡೆಸುತ್ತಿರುವುದು ನನ್ನ ತಂದೆ. ಸ್ವರ್ಣಕಾಂತಿಮಯವಾದ ನಗರಕ್ಕಾಗಿಯೇ ಅಮೂಲ್ಯವಾದಂಥ ವಿಶ್ವಾಸವನ್ನು ಹೊಂದಿ ಅನುಕ್ಷಣವು ನಿನ್ನ ನೆನೆದು ಹರ್ಷಿಸುವುದು ನನ್ನೊಳು ನನ್ನ ಪ್ರಾಣವೇ. ಒಡೆಯನೇ, ಅಮೂಲ್ಯವಾದಂಥ ವಿಶ್ವಾಸವನ್ನು ಹೊಂದಿ ಅನುಕ್ಷಣವು ನಿನ್ನ ನೆನೆದು ಹರ್ಷಿಸುವುದು ನಮ್ಮೊಳು ನಮ್ಮ ಪ್ರಾಣವೇ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ರಾಗಗಳನ್ನೇ ಸ್ವರಪಡಿಸಿ ಆನಂದಗಾನಗಳೇ ಸಪ್ತಸ್ವರಗಳಾಗಿ ನಾ ಹಾಡಲಿ. ಅನುರಾಗಗಳ ಸುರಿಸುವ ನಿನ್ನ ಪ್ರೀತಿ ನೆನೆದು ಅಪರೂಪ ರಾಗಗಳನ್ನೇ ಸ್ವರಪಡಿಸಿ ಆನಂದರಾಗಗಳೇ ಸಪ್ತಸ್ವರಗಳಾಗಿ ನಾ ಹಾಡಲಿ. ಏಸಪ್ಪ ನನ್ನ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕುವಯ್ಯ. ಆಮೆನ್. ಯೇಸುವೇ ನಮ್ಮ ಹೃದಯ ಸೀಮೆಯ ಆಳ್ವಿಕೆ ಮಾಡಯ್ಯ, ನಿನ್ನ ದಿವ್ಯ ಸನ್ನಿಧಿ ಸಾಕಯ್ಯ. ಆಮೆನ್. ಥ್ಯಾಂಕ್ ಯು ಫಾದರ್. Thank you, Jesus Christ. Thank you, Holy Ghost, fire, living water, flow. ಆಮೇನ್. ಅದು ಪ್ರೇರೆ, ಅನುರಾಗಗಳನ್ನು ಸುರಿಸುವ ಯೇಸುವಿನ ಪ್ರೀತಿ. ಅದು ಹೀಗೆ ನಾವು ಆ ಪ್ರೀತಿಯ ನೆನೆದು ಆ ಅಪರೂಪವಾದ ಪ್ರಭುವಿನ ಗಾನಗಳನ್ನು ಸ್ವರಪಡಿಸಿ ವಾಕ್ಯಾನುಸಾರವಾದ ಹಾಡುಗಳನ್ನು ಹಾಡಿ ಆನಂದ ಗಾನಗಳಾಗಿ ಸಪ್ತಸ್ವರಗಳಾಗಿ ಹಾಡಿ ದೇವರನ್ನು ಮಹಿಮೆಪಡಿಸಬೇಕಾದ ಪ್ರೇರೆ. ಹೌದು, ಸ್ತುತಿಸುವನು ಇಮ್ಮಡಿ ಪ್ರಾರ್ಥಿಸಿದಂತೆ. ಹೌದು ಪ್ರಿಯ, ಹೀಗೆ ಯೇಸುವೆ ನಮ್ಮ ಹೃದಯವನ್ನು ಆಳ್ವಿಕೆ ಮಾಡು ಪ್ರಭುವೆಂದು ಬೇಡಬೇಕಾಗಿದೆ. ಪ್ರಭುವೇ, ನಿನ್ನ ದಿವ್ಯ ಸನ್ನಿಧಿ ನನಗೆ ಸಾಕು ಎಂದು ಬೇಡಬೇಕಾಗಿದೆ ಪ್ರಿಯರೇ. ತಂದೆ ಯೇಸು ಕ್ರಿಸ್ತನ ಜ್ಞಾನವೇ, ಆ ಜ್ಞಾನದ ಆತ್ಮವೇ ವಿಕಸಿಸುವಂತೆ ಮಾಡುತ್ತದೆ ಪ್ರಿಯರೇ ನಮ್ಮೆಲ್ಲರನ್ನು. ಹೌದು, ಸರ್ವಸತ್ಯದೊಳಗೆ ನಾವು ನಡೆಯುವಂತೆ ಶಿಲುಬೆ ಮಾರ್ಗವೇ ಹೌದು ಪ್ರಿಯರೇ ನಮ್ಮನ್ನು ಚಿಗುರಿಸುತ್ತದೆ. ಕಹಿಯಾದ ಜೀವಿತದಿಂದ ಬಿಡಿಸಿ ಮಧುರವಾದ ಜೀವಿತಕ್ಕೆ ನಡೆಸುತ್ತದೆ. ಸರ್ವಸತ್ಯದೊಳಗೆ ಜ್ಞಾನದ ಜೀವಿತಕ್ಕೆ ನಡೆಸುತ್ತದೆ ಪರಲೋಕ ಮಾರ್ಗದಲ್ಲಿ. ಹೀಗೆ ಮರೆಯಲಾರದಂಥ ಮನುಜ ಆಶೆಗಳನ್ನು ಬಿಟ್ಟು ಮನಸಾರೆ ಪ್ರಭುವನ್ನು ಕೊಂಡಾಡಲು ಜೀವಿಸುವಂತೆ ಆ ಪ್ರಭುವಿನ ದಿವ್ಯ ಸನ್ನಿಧಿ, ಪ್ರೀತಿ, ಜ್ಞಾನದಾತ್ಮ, ಸರ್ವಸತ್ಯ ನಮ್ಮನ್ನು ನಡೆಸುತ್ತದೆ ಪ್ರೇರೆ ದೇವರನ್ನು ಮನಸಾರೆ ಕೊಂಡಾಡಲು. ಹೀಗೆ ಅಪರೂಪ ದರ್ಶನವೇ ನಮ್ಮನ್ನು ಬಲಪಡಿಸುತ್ತದೆ ಪ್ರೇರೆ. ಆದ್ದರಿಂದ ನಾವು ದೇವರಿಂದ ದರ್ಶನ ಕೇಳಬೇಕಾಗಿದೆ. ನನ್ನ ಜನರು ದರ್ಶನವಿಲ್ಲದೆ ನಾಶವಾಗಿ ಹೋಗುತ್ತಿದ್ದಾರೆ. ನನ್ನ ಜನರು ಏನೂ ಅರಿಯರು, ಅವರು ಏನೂ ತಿಳಿದಿಲ್ಲ. ಎತ್ತು ತನ್ನ ಯಜಮಾನನನ್ನು, ಕತ್ತಿ ತನ್ನ ಕೊಟ್ಟಿಗೆಯನ್ನು ಬಲ್ಲದು, ಆದರೆ ನನ್ನ ಜನರಾದರೂ ಅಷ್ಟು ತಿಳಿಯರು. ಆದರೆ ದೇವರಿಂದ ವಾಕ್ಯ ಪ್ರಕಾರ ಬೈಬಲನ್ನು ಓದುವುದಾದರೆ ಹೃದಯದಿಂದ, ಜ್ಞಾನದಿಂದ, ಪರಿಶುದ್ಧತೆಯಿಂದ, ದೇವರನ್ನೇ ಹುಡುಕುವ ಆಶೆಯಿಂದ ಓದುವುದಾದರೆ, ಮೊಣಕಾಲಿನಿಂದ ಓದುವುದಾದರೆ, ಅನ್ವೇಷಿಸುವುದಾದರೆ ಅಪರೂಪವಾದ ಒಂದು ದರ್ಶನ ನೀಡುತ್ತಾನೆ ಪ್ರಭು. ಬಲಪಡಿಸುತ್ತದೆ ಆ ದರ್ಶನ ನಿನ್ನನ್ನು ನನ್ನನ್ನು ಪ್ರೇರಿ ಹಿಂತಿರುಗಿ ನೋಡದಂತೆ ಹೋರಾಡುವುದಕ್ಕೆ ಈ ಲೋಕದ ಮನುಜಾಶೆಗಳನ್ನು ಬಿಟ್ಟು ಆ ಪ್ರೇರೆ ಪರಲೋಕದ ಆಶೆಯಿಂದ, ನಿತ್ಯ ಜೀವದ ಆಶೆಯಿಂದ, ಅದು ಪರಿಶುದ್ಧ ಆತ್ಮನ ವಿಸ್ಮಯವಾದ ಅಭಿಷೇಕದ ಆಶೆಯಿಂದ, ನೂತನ ಸೃಷ್ಟಿ, ದೈವ ಆನಂದದಲ್ಲಿ, ಪರಮಾನಂದದಲ್ಲಿ ಪಾಲುಗೊಳ್ಳುವ ಆಶೆಯಿಂದ ತುಂಬಿ ಹಿಂತಿರುಗಿ ನೋಡದಂತೆ ಹೋರಾಡುವುದಕ್ಕೆ ಅಪರೂಪ ದರ್ಶನ, ಶಿಲುಬೆಯ ದರ್ಶನ, ಯೇಸುವಿನ ಪ್ರೀತಿಯ ದರ್ಶನ ನಮಗೆ ಹಿಂತಿರುಗಿ ನೋಡದಂತೆ ಹೋರಾಡುವುದಕ್ಕೆ ಬಲಪಡಿಸುತ್ತದೆ ಪ್ರಿಯರೇ. ಹೀಗೆ ಆಶ್ಚರ್ಯಕರವಾದ ಪ್ರಭುವಿನ ಕೃಪೆ ಹೊಂದಿ ಕಡೆಯವರೆಗೆ ಪ್ರಭು ಯೇಸುವಿನ ಶಿಲುಬೆಯನ್ನು ಹೊರುವುದೇ ನಮ್ಮ ತುದಿ ಕಡೆ ನಿರ್ಣಯ ಎಂದು ನಿರ್ಣಯಿಸುತ್ತೇವೆ ಪ್ರಿಯರೇ. ಯಾವಾಗ ಆ ಪ್ರಭುವಿನ
ಜ್ಞಾನದ ಆತ್ಮ ಪಡೆದಾಗ, ಸರ್ವಸತ್ಯದೊಳಗೆ ಆ ಆತ್ಮ ನಮ್ಮನ್ನು ನಡೆಸಿದಾಗ, ಆ ಅಪರೂಪವಾದ ದರ್ಶನ ಪ್ರಭುವಿನಿಂದ ಪಡೆದಾಗ, ಹಿಂತಿರುಗಿ ನೋಡದೆ ಹೋರಾಡುವಾಗ ಆಶ್ಚರ್ಯಕರವಾದ ಕೃಪೆ ಹೊಂದುತ್ತೇವೆ. ಕಡೆಯವರೆಗೆ ಆ ಕೃಪೆ ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಲು ನಿರ್ಣಯ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ, ಶಕ್ತಿ ನೀಡುತ್ತದೆ, ವಿಜಯ ನೀಡುತ್ತದೆ, ಧೈರ್ಯ ನೀಡುತ್ತದೆ. ಹೀಗೆ ಪ್ರಭುವಿನ ದೇವರ ಪರಿಶುದ್ಧಾತ್ಮನ ನೀತಿ ನಿಯಮಗಳೇ ನಡೆಸುತ್ತೇವೆ ಪ್ರೇರೆ ನಮ್ಮೆಲ್ಲರನ್ನು ಆ ಸ್ವರ್ಣಕಾಂತಿಮಯವಾದ ತೇಜೋಮಯವಾದ ಆ ಪರಲೋಕದ ನೂತನ ಜೆರುಸಲೇಮಿಗೆ, ಸಿಯೋನ್ ಪರ್ವತಕ್ಕೆ. ಹೀಗೆ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿ ಅನುಕ್ಷಣ ಪ್ರಭುವನ್ನು ನೆನೆದು ಹರ್ಷಿಸುವಂತೆ ನಮ್ಮೊಳಗೆ ನಮ್ಮ ಪ್ರಾಣ ನಲಿಯುತ್ತದೆ ಪ್ರೇರೆ. ಹೌದು, ಕಾರಣ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ನಿಮ್ಮ ದುಃಖವು ಆನಂದ ಬರುತ್ತದೆ, ಆನಂದ ಯಾರು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ಅಂತ ಅನುರಾಗ, ಯೇಸುವಿನ ಪ್ರೀತಿ, ತಂದೆ ಯೇಸು ಕ್ರಿಸ್ತ ನಮ್ಮ ಪರಿಶುದ್ಧಾತ್ಮ ಮೂಲಕ ನಮ್ಮೆಲ್ಲರೂ ತುಂಬಲಿ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ವಾಕ್ಯದೊಳಗೆ ಪ್ರವೇಶ ಪ್ರೇರೆ. ಅಂಶ: ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಅದು ಪ್ರೇರೆ. ನಾವು ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. 30ನೇ ವಾಕ್ಯ ಅಥವಾ 31ನೇ ವಾಕ್ಯ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ. ಪ್ರೊವರ್ಬ್ಸ್ ಚಾಪ್ಟರ್ 30 ವರ್ಸ್ 31. ಇಲ್ಲಿ ಓದೋದಾದರೆ, ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಹೌದು ಪ್ರೇರೆ, ಧರ್ಮಾತ್ಮನ ಫಲ ಜೀವವೃಕ್ಷ ಅಂತ ಪ್ರೇರೆ. ಧರ್ಮಾತ್ಮ ಮಾಡೋದು ಕಾರ್ಯ ಎಲ್ಲ ಜೀವವೃಕ್ಷ ಇದ್ದಂತೆ. ಹೌದು ಪ್ರೇರೆ, ಜೀವವೃಕ್ಷದಿಂದ ತಿನ್ನುವುದೆಲ್ಲ ಮರಣವನ್ನು ಹೋಗಲಾಡಿಸುತ್ತದೆ, ಜೀವವನ್ನು ಉತ್ಪತ್ತಿ ಮಾಡುತ್ತದೆ. ಧರ್ಮಾತ್ಮನ ಫಲ ಜೀವವೃಕ್ಷ. ಧರ್ಮಾತ್ಮ ಅಂದರೆ ದೇವರ ವಾಕ್ಯದ ಪ್ರಕಾರ ನಡೆಯುವುದೇ ಧರ್ಮಾತ್ಮ ಪ್ರೇರೆ. ಹೌದು, ನಮ್ಮಂತೆ ನೆರೆಯವರನ್ನು ಪ್ರೀತಿಸುವುದೇ ಧರ್ಮ ಆತ್ಮ, ವಾಕ್ಯ ಪ್ರಕಾರ ಜೀವಿಸುವುದೇ ಧರ್ಮ. ಹೀಗೆ ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವ ನಮ್ಮ ಮುಖ್ಯಾಂಶ ಪ್ರೇರೆ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ. ಹೀಗೆ ನಾವು ಜ್ಞಾನಿ ಅಂದರೆ ಯಾರಿಗೆ ಹೇಳ್ತೇವೆ ಪ್ರೇರೆ? ದೇವರ ವಾಕ್ಯವನ್ನು ಕೇಳುವವರು, ಅದರಂತೆ ಧ್ಯಾನಿಸುವವರು, ಅದರ ಪ್ರಕಾರ ನಡೆಯುವವರು ಪ್ರೇರೆ. ಜ್ಞಾನವು ತನ್ನ ಕಾರ್ಯಗಳಿಂದ ನಿಜವಾದ ಜ್ಞಾನವೆಂದು ತನ್ನ ಕಾರ್ಯಗಳಿಂದಲೇ ತೋರ್ಪಡಿಸಿಕೊಳ್ಳುತ್ತದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಹೌದು, ಜ್ಞಾನವು ತನ್ನ ಕಾರ್ಯಗಳಿಂದ ಅದೇ ನಿಜವಾದ ಜ್ಞಾನ ಎಂದು ತನ್ನ ಕಾರ್ಯಗಳಿಂದ ತೋರಿಸುತ್ತದೆ. ಹೌದು, ಯೇಸುವಿನ ವಾಕ್ಯವನ್ನು ಅನುಸರಿಸಿ ನಡೆಯುವುದೇ ಜ್ಞಾನ ಪ್ರೇರೆ. ನಾವು ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಡ್ಯಾನಿಯಲ್ ಚಾಪ್ಟರ್ 12 ವರ್ಸ್ 3rd ವರ್ಡ್. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುವರು. ಹೌದು, ಜ್ಞಾನಿಗಳು ತೇಜೋಮಯವಾದ ಆಕಾಶದಂತೆ ಮಂಡಲದಂತೆ ಪ್ರಕಾಶಿಸ್ತಾರಂತ ಪ್ರೇರೆ. ನೀನು ನಾನು ಜ್ಞಾನಿಯಾದರೆ ದಾನಿಯೇಲನಂತೆ ದೇವರಿಗೆ ಬಹುಪ್ರಿಯನಾಗಿ ಜೀವಿಸುತ್ತೇವೆ ಪ್ರೇರೆ. ದಾನಿಯೇಲನು ಕೂಡ ಜ್ಞಾನಿಯಾಗಿದ್ದು ತೇಜೋಮಯವಾದ ಆಕಾಶ ಮಂಡಲದಂತೆ 3 ಅರಸುಗಳ ಕಾಲದಲ್ಲಿ ಪ್ರಕಾಶಿಸಿದ ಪ್ರೇರೆ. ಹೌದು, ಅಂತ ಕೃಪೆ ಪ್ರಭು ನಮಗೆ ನೀಡು. ಹೌದು ಪ್ರೇರೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸ್ತಾರೆ ಅಂತ ನಾವು ನೋಡಿದೆವು. ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸುವರು. ಹೌದು, ದಾನಿಯೇಲನು ಕೂಡ ಅನೇಕ ಆತ್ಮಗಳನ್ನು ದೇವರ ಕಡೆಗೆ ಆಕರ್ಷಿಸಿದ ಪ್ರೇರೆ. ತನ್ನ ದಿನನಿತ್ಯದ 3 ಸಾರಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ಮೊಣಕಾಲೂರಿ. ಹೌದು ಪ್ರೇರೆ, ಮತ್ತು ರಾಜಾಜ್ಞೆಗೆ ಮಣಿಯದೆ ದೇವರನ್ನೇ ಪ್ರಾರ್ಥಿಸಿದ. ಹೌದು, ಹೀಗೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುತ್ತಾರೆ ಮತ್ತು ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಯುಗಾಂತರಗಳಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಾರೆ. ಜ್ಞಾನೋಕ್ತಿ ಗ್ರಂಥ 11ನೇ ಅಧ್ಯಾಯ 30 ವಾಕ್ಯದಲ್ಲಿ ನೋಡಿದ ಪ್ರೇರೆ. ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಹೌದು, ಇಲ್ಲಿ ಕೂಡ ನಾವು 3-4ನೇ ವಾಕ್ಯದಲ್ಲಿ ನೋಡುತ್ತೇವೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯದಲ್ಲಿ 3-4ನೇ ವಾಕ್ಯ. 1ನೇದಾಗಿ, ಜ್ಞಾನಿಯು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುತ್ತಾನೆ ಮತ್ತು
ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಆಕಾಶದಲ್ಲಿನ ನಕ್ಷತ್ರಗಳಾಗಿ ಯುಗ ಯುಗಾಂತರಗಳಲ್ಲಿಯೂ ಹೊಳೆಯುವರು. ಪ್ರೇರೆ, ನಾವು ಧರ್ಮಿಷ್ಠರನ್ನಾಗಿ ಮಾಡಿದರೆ ಅಂದರೆ ನಮ್ಮಲ್ಲಿರುವುದು ಹಂಚಿಕೊಳ್ಳುವುದು, ದೇವರು ನಮಗೆ ಕೊಟ್ಟಿರುವುದನ್ನು ಹಂಚಿಕೊಳ್ಳುವುದು, ನಿನ್ನಂತೆ ನೆರೆಯವರನ್ನು ಪ್ರೀತಿಸುವುದು. ಪ್ರೇರೆ, ಪ್ರೀತಿ ಧರ್ಮಶಾಸ್ತ್ರದ ಪೂರೈಕೆ. ಪ್ರೀತಿ ಇರುವಲ್ಲಿ ಭೀತಿ ಇಲ್ಲ. ಪ್ರೇರೆ, ಪ್ರೀತಿ ಪಾಪವನ್ನು ಮುಚ್ಚಿ ಹಾಕುತ್ತದೆ. ಪ್ರೀತಿಯೇ ಸಮಸ್ತಕ್ಕೂ ಆಧಾರ. ಪ್ರೇರೆ, ಪ್ರೀತಿ ಅದೆಂದು ಅರಿಯೋದು ಸೋಲನ್ನು. ಪ್ರೀತಿ ಮರಣಕ್ಕಿಂತ ಬಲಿಷ್ಠವಾದದ್ದು. ಹೀಗೆ ಜ್ಞಾನಿಯು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುತ್ತಾರೆ. ಪ್ರೇರೆ, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಂತೆ ಹೊಳೆಯುತ್ತಾರೆ. ಹೌದು, ಇವತ್ತಿಗೂ ದಾನಿಯೇಲನು ಕೂಡ ಪವಿತ್ರ ಗ್ರಂಥ ತೆರೆದರೆ ಆತನ ಕುರಿತು ಅನೇಕ ಮಾತುಗಳನ್ನು ಆಡುತ್ತೇವೆ. ದಾನಿಯೇಲನು ದೇವದೂತ ಬಂದು ದಾನಿಯೇಲನ ಉಪವಾಸ ಪ್ರಾರ್ಥನೆ ಪ್ರಾರಂಭಿಸಿದಾಗ 21 ದಿನ ಉಪವಾಸ ಪ್ರಾರ್ಥನೆ ಮಾಡಲೆಂದು ಮೊದಲನೇ ದಿನವೇ ದೇವರ ಬಳಿಗೆ ದಾನಿಯೇಲನ ಪ್ರಾರ್ಥನೆ ಮುಟ್ಟಿತ್ತು. ಆದರೆ ಆತನ ಪ್ರಾರ್ಥನೆಯ ಉತ್ತರ ತೆಗೆದುಕೊಂಡು ಬರುವಾಗ ಪಾರಸಿಕ ರಾಜ್ಯದ ಅಧಿಪತಿ ಅಂದರೆ ಸೈತಾನನು, ಮಧ್ಯ ಆಕಾಶದಲ್ಲಿರುವ ದುರಾತ್ಮ ಸೇನೆಗಳು ಗಾಬ್ರಿಯಲ್ ದೇವದೂತನನ್ನು ತಡೆಯುತ್ತವೆ. ಆಗ ಮಿಕಾಯಲ್ ದೇವದೂತನು, ದೇವರ ಪ್ರಧಾನ ದೇವದೂತ ಮಿಕಾಯಲ್ ಗಾಬ್ರಿಯಲರ ದೇವದೂತನ ಸಹಾಯಕ್ಕೆ ಬಂದು ಆತನ್ನು ಕಳಿಸಿಕೊಡುತ್ತಾನೆ. ಉತ್ತರ ದಾನಿಯೇಲನಿಗೆ ತಲುಪಿಸು, ನಾನು ನಿನ್ನ ಪರವಾಗಿ ಹೋರಾಡುತ್ತೇನೆ ಎಂದು. ಆದರೆ ಆ ಉತ್ತರ ಬರುವವರೆಗೆ 20 ದಿನ ಆಯ್ತು. ಪ್ರೇರೆ, 1ನೇ ದಿವಸದಲ್ಲಿ ಬಿಟ್ಟರೆ 20 ದಿನ ಆಯಿತು ಬರುವುದಕ್ಕೆ. 21 ದಿನದಲ್ಲಿ ಉತ್ತರ ಬರುತ್ತದೆ. ಹೀಗೆ ನಾವು ಜ್ಞಾನದಿಂದ ಪ್ರಾರ್ಥಿಸಿದಾಗ ಉತ್ತರ ಬರುತ್ತದೆ. ಪ್ರೇರೆ, ಆಗ ಆ ಉತ್ತರದ ಜ್ಞಾನದಿಂದ ತೇಜೋಮಯವಾದ ಆಕಾಶ ಮಂಡಲದಂತೆ ನಾವು ಲೋಕದಲ್ಲಿ ಪ್ರಕಾಶಿಸುತ್ತೇವೆ ದೇವರಿಗಾಗಿ. ಮತ್ತು ಆ ಪ್ರಕಾಶದಿಂದ ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುತ್ತೇವೆ. ಮತ್ತು ಆ ಸದ್ಧರ್ಮಿಗಳು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುತ್ತಾರೆ. ನಕ್ಷತ್ರ ದೇವದೂತರಿಗೆ ಸೂಚನೆಯಾಗಿದೆ. ಯೇಸು ಕ್ರಿಸ್ತನು ಹೇಳಿದನ ಪ್ರೇರೆ, ಪುನರುತ್ಥಾನ ಆದ ಮೇಲೆ, ಸತ್ತವರಿಗೆ ಪುನರುತ್ಥಾನ ಆದ ಮೇಲೆ ಅಲ್ಲಿ ಮದುವೆ ಮಾಡಿಕೊಡುವುದಿಲ್ಲ, ಮಾಡಿಕೊಳ್ಳುವುದೂ ಇಲ್ಲ. ಸ್ವರ್ಗದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಹೌದು ಪ್ರೇರೆ, ಹೊಳೆಯುವ ನಕ್ಷತ್ರಗಳಾಗಿ ಯುಗ ಯುಗಾಂತರಕ್ಕೂ ಆಕಾಶದಲ್ಲಿ ಉಳಿಯುತ್ತಾರೆ. ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು. ಹೌದು, ಯೇಸುವನ್ನು ವಿಶ್ವಾಸಿಸುವುದು ಯಾಕೆಂದರೆ ಕೆಟ್ಟವರು ಕೆಟ್ಟತನ ಬಿಡುವುದಕ್ಕೆ, ಅಜ್ಞಾನಿಗಳು ಜ್ಞಾನಿಗಳಾಗುವುದಕ್ಕೆ, ವ್ಯಭಿಚಾರಿಗಳು ನಿಜವಾದ ಆಚಾರ ಅಂದರೆ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ, ಅಕ್ರಮ ಜೀವಿತ ಬಿಡುವುದಕ್ಕೆ, ಕ್ರಮವಾಗಿ ನಡೆಯುವುದಕ್ಕೆ, ಕಳ್ಳರು ನ್ಯಾಯವಾದ ಜೀವಿತ ಜೀವಿಸುವುದಕ್ಕಾಗಿ, ನರಹಂತಕರು, ದರೋಡೆಗಾರರು ಒಳ್ಳೆಯ ಜೀವಿತ ಜೀವಿಸುವುದಕ್ಕೆ, ಅನಾರೋಗ್ಯಗಳು ಆರೋಗ್ಯ ಪಡೆಯುವುದಕ್ಕೆ, ಪಾಪದಲ್ಲಿ ಜೀವಿಸಿ ಸತ್ತು ನರಕಕ್ಕೆ ಹೋಗುವವರು ಪರಿಶುದ್ಧರಾಗುವುದಕ್ಕೆ, ಪರಲೋಕ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ನರಕಕ್ಕೆ ಹೋಗದಂತೆ. ಪ್ರೇರೆ, ಸುವಾರ್ತೆ ದೇವರ ಬಲ ಸ್ವರೂಪ. ಯೇಸುವೆ ಆ ಸುವಾರ್ತೆ ಆಗಿದ್ದಾನೆ ಪ್ರೇರೆ. ಆದರೆ ಇಹಲೋಕದ ಮಿಥ್ಯ ದೇವರು ಮನುಷ್ಯನ ಮನೋನೇತ್ರಗಳಿಗೆ ಅಂಟು ಬೆಳೆದಿದೆ ಪ್ರೇರೆ. ಯೇಸು ಕ್ರಿಸ್ತನ ಸುವಾರ್ತೆ ವಿಶ್ವಾಸದಂತೆ ಮನುಷ್ಯನ ಅಂತರಂಗದ ಜ್ಞಾನಕ್ಕೆ, ಅಂತರಂಗದ ಕಣ್ಣುಗಳಿಗೆ, ಮನೋನೇತ್ರಗಳಿಗೆ ಪರದೆ ಹಾಕಿದೆ. ಸುವಾರ್ತೆಯ ಪ್ರಕಾಶ, ಯೇಸುವಿನ ಜೀವಿತ, ಪಾಪಗಳ ಕ್ಷಮಾಪಣೆಯ ಜೀವಿತ. ಹೌದು ಪ್ರೇರೆ, ಪಾಪಗಳಿಂದ ರಕ್ಷಿಸಿ ದೇವರಿಂದ ಕಾಯಲ್ಪಡುವ ಜೀವಿತ, ದೇವರ ಶಕ್ತಿಯನ್ನು ಧರಿಸಿಕೊಂಡು ಇಹಲೋಕದಲ್ಲಿರುವ ಮನುಷ್ಯರ ಕುಲವನ್ನು ಹಾಳು ಮಾಡುತ್ತಿರುವ ಸೈತಾನನ ಕಾರ್ಯಗಳನ್ನು ನಾಶ ಮಾಡುವ ಶಕ್ತಿಯ ಜೀವಿತ. ಅರ್ಥ ಮಾಡಿಕೊಳ್ಳದಂತೆ ಆ ಪ್ರಕಾಶ ಮನುಷ್ಯ ಹೃದಯಗಳಿಗೆ ಗೋಚರವಾಗದಂತೆ, ಪ್ರಕಾಶ ಪಡೆಯದಂತೆ ಮನೋನೇತ್ರಗಳು ಮುಚ್ಚಿವೆ. ಆದರೆ ಯಾವಾಗ ಯೇಸುವಿನ ಬಳಿಗೆ ಬಂದು, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ನೀನೇ ನಿಜವಾದ ಲೋಕರಕ್ಷಕ ಎಂದು ವಿಶ್ವಾಸುವುದಾದರೆ, ದೇವಕುಮಾರ ಎಂದು ವಿಶ್ವಾಸುವುದಾದರೆ, ಆ ಸುವಾರ್ತೆ ಪ್ರಕಾಶ, ಆ ದೇವರ ಬಲ ನಿನ್ನೊಳಗೆ ಪ್ರವೇಶ ಆಗುತ್ತೆ ಪ್ರೇರೆ. ಹೃದಯಕ್ಕೆ ಹಿಡಿದ ಗುಣವಾಗದ ರೋಗ ಗುಣವಾಗುತ್ತದೆ. ಹೌದು, ಹೀಗೆ ಜ್ಞಾನದ ಆತ್ಮ ನಿನ್ನಲ್ಲಿ ಪ್ರವೇಶ ಆಗುತ್ತಾನೆ. ಅಪರೂಪವಾದ ದರ್ಶನ ಪ್ರಭು ನಿನಗೆ ನೀಡುತ್ತಾನೆ. ತನ್ನ ಜೀವ ಮಾರ್ಗದಲ್ಲಿ, ನೀತಿಯ ಸತ್ಯದ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ, ಜಯದ ಧೈರ್ಯದ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುತ್ತಾನೆ ಪ್ರೇರೆ.
ಹೀಗೆ ಅಮೂಲ್ಯವಾದ ವಿಶ್ವಾಸ ನಿನಗೆ ನೀಡುತ್ತಾನೆ. ಅನುಕ್ಷಣ ದೇವರನ್ನು ನೆನೆದು ಹರ್ಷಿಸುವಂಥ ದೇವರೇ ನನ್ನ ನಿಜವಾದ ಆಹಾರ ಪಾನ, ದೇವರೇ ನನ್ನ ನಿಜವಾದ ಆಸ್ತಿ, ನಾನು ದೇವರ ಆಸ್ತಿ ಎಂದು ತಿಳಿದುಕೊಳ್ಳುವಂತೆ ಆ ದೇವರ ಜ್ಞಾನದ ಆತ್ಮ, ಪರಿಶುದ್ಧ ಆತ್ಮ, ಶಕ್ತಿಯ ಆತ್ಮ, ಪ್ರೀತಿಯ ಆತ್ಮ ನಮಗೆ ಜ್ಞಾನ ನೀಡುತ್ತಾನೆ. ಹೀಗೆ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ ಪ್ರೇರೆ. ಜೇಮ್ಸ್ ಚಾಪ್ಟರ್ 5 ವರ್ಸ್ 20. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 19-20 ವಾಕ್ಯ ಪ್ರೇರೆ. ಜೇಮ್ಸ್ ಲೆಟರ್ 5th ಚಾಪ್ಟರ್ ವರ್ಸ್ 19 to 20. ಇಲ್ಲಿ ಓದುವುದಾದರೆ, ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಆದರೆ ಇಲ್ಲಿ ಯಾಕೋಬನು ಬರೆಯುತ್ತಿದ್ದಾನೆ ಕ್ರೈಸ್ತ ವಿಶ್ವಾಸಿಗಳಿಗೆ, ನನ್ನ ಸಹೋದರರೇ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರೇ ಅಥವಾ ಯೇಸುವಿನಲ್ಲಿ ವಿಶ್ವಾಸ ಇಲ್ಲದವರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಯೇಸುವನ್ನು ವಿಶ್ವಾಸಿಸಿರಿ. ತಪ್ಪಿ ಹೋಗಿದ್ದರೆ ಮತ್ತು ತಪ್ಪಿ ಹೋಗಿದ್ದವರನ್ನು ಮತ್ತೊಬ್ಬನು ವಿಶ್ವಾಸಿ ಅವನನ್ನು ಯೇಸುವಿನ ಸನ್ಮಾರ್ಗಕ್ಕೆ, ಸ್ವರ್ಗದ ಮಾರ್ಗಕ್ಕೆ, ನಿತ್ಯ ಜೀವದ ಮಾರ್ಗಕ್ಕೆ, ಜ್ಞಾನದ ಮಾರ್ಗಕ್ಕೆ, ಬೆಳಕಿನ ಮಾರ್ಗಕ್ಕೆ, ರಾಜಮಾರ್ಗಕ್ಕೆ, ಜೀವ ಮಾರ್ಗಕ್ಕೆ, ಪರಿಶುದ್ಧ ಮಾರ್ಗಕ್ಕೆ, ಆರೋಗ್ಯದ ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ಪಾಪ ಕ್ಷಮಾಪಣೆ ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿದವನು ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಮತ್ತು ಆತನ ಪಾಪವನ್ನು ಕ್ಷಮಾಪಣೆ ಕಾರಣ ಆದರೆ ದೇವರು ನಿನ್ನ ಪಾಪವನ್ನು ಕೂಡ ಕ್ಷಮಿಸುತ್ತಾನೆ ಪ್ರೇಯರ್. ಹೀಗೆ ನಾವು ಸತ್ಯ ಮಾರ್ಗದಲ್ಲಿ ಇಲ್ಲದವರನ್ನು, ತಪ್ಪಿ ಹೋದವರನ್ನು ಸನ್ಮಾರ್ಗಕ್ಕೆ ತರಬೇಕಾದ ಪ್ರೇಯರ್. ಯೇಸುವಿನ ಮಾರ್ಗವೇ ಸನ್ಮಾರ್ಗ. ಮತ್ತು ಒಬ್ಬ ಪಾಪಿಯನ್ನು ಮರಣಕ್ಕೆ ತಪ್ಪಿಸಿ ಪಾಪ ಕ್ಷಮಿಸುವ ಯೇಸುವಿನ ಬಳಿಗೆ ತಂದು ಆತನ ಭಾರವಾದ ಜೀವಿತವನ್ನು ಹಗುರ ಮಾಡಬೇಕಾಯ್ತು ಪ್ರೇರೆ. ಯೇಸುವಿನ ಶಿಲುಬೆಯನ್ನು ಹೊತ್ತುಕೊಳ್ಳುವುದೇ ಆತ್ಮಕ್ಕೆ, ದೇಹಕ್ಕೆ ವಿಶ್ರಾಂತಿ ಪ್ರೇರೆ. ಹೌದು. ಹೀಗೆ ನಾವು ಯಾಕೋಬನ ಪತ್ರಿಕೆ ಅದೇ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೂ ಓದುತ್ತೇವೆ ಪ್ರೇರೆ. ಜೇಮ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 13 to 18. ಇಲ್ಲಿ ನಿಜವಾದ ಜ್ಞಾನದ ಲಕ್ಷಣ ಪ್ರೇರೆ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎನ್ನುವಂತೆ ನಿಜವಾದ ಜ್ಞಾನಿಯು ಯಾರು ಪ್ರೇರೆ? ನಿಜವಾದ ಜ್ಞಾನವು ಪರಲೋಕದ ಪ್ರಭುವನ್ನು ಆಕರ್ಷಿಸುತ್ತದೆ, ದೇವರ ಕಡೆಗೆ ಆಕರ್ಷಿಸುತ್ತಾನೆ. ಯೇಸುವಿನ ವಿಶ್ವಾಸವನ್ನು ನಿಜವಾದ ಜ್ಞಾನಿ ಪ್ರೇರೆ. ಯೇಸು ಕ್ರಿಸ್ತನ ಶಿಲುಬೆಯ ಕಡೆಗೆ ಆಕರ್ಷಿಸುತ್ತಾನೆ, ಆಚಾರ ಭಕ್ತಿಯ ಕಡೆಗೆಲ್ಲ ಪ್ರೇರೆ. ಯೇಸುವಿನ ಬಿಟ್ಟು ಬೇರೆ ಯಾವುದಕ್ಕೆ ನಮ್ಮ ವಿಶ್ವಾಸ ತಿರುಗಿದರೆ ಅದು ಅಲ್ಪ ವಿಶ್ವಾಸ ಮತ್ತು ಹುಳಿ ಹಿಟ್ಟಿನ ವಿಶ್ವಾಸ ಪ್ರೇರೆ. ಅದು ಸೈತಾನನು ಮೋಸ ಮಾಡುವ ವಿಶ್ವಾಸವಾಗುತ್ತದೆ. ಹೀಗೆ ನಿಜವಾದ ಜ್ಞಾನದ ಲಕ್ಷಣಗಳು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದುವುದಾದರೆ 18ರವರೆಗೆ ನಿಜವಾದ ಜ್ಞಾನದ ಲಕ್ಷಣಗಳು. 13ನೇ ವಾಕ್ಯ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ನಮ್ಮಲ್ಲಿ ಜ್ಞಾನಿ ಬುದ್ಧಿವಂತರಾಗಿದ್ದರೆ ಅಂಥವನು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ತೋರಿಸ್ಬೇಕಂತ ಪ್ರೇರೆ. ಕುಚ್ಚಿಕೊಳ್ಳುವುದರಿಂದಲ್ಲ, ಗಡಿಬಿಡಿ ಲೋಕ ಸಂಬಂಧವಾದ ಕೂಗಾಟದಿಂದಲ್ಲ. ಹೀಗೆ ಅದರ 14ನೇ ವಾಕ್ಯ, ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಆದರೆ ತೀಕ್ಷ್ಣವಾದ ಮತ್ಸರ ಪಕ್ಷಭೇದ ಇದ್ದರೆ ನಮ್ಮ ಹೃದಯದೊಳಗೆ ನಾವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳುತ್ತಿದ್ದೇವೆ ಪ್ರೇರೆ. 15ನೇ ವಾಕ್ಯ, ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನಾವು ತೀಕ್ಷ್ಣವಾದ ಮತ್ಸರ ಪಕ್ಷಭೇದ ಲೋಕ ಪ್ರಕಾರ ಜ್ಞಾನ ಇದ್ದರೆ ಅದು ಸುಳ್ಳು ಪ್ರೇರಿಯಾದ ಜ್ಞಾನ. ಮತ್ತು ಹೊಗಳಿಕೊಳ್ಳುವುದಾದರೆ ನಮ್ಮನ್ನು ನಾವು ಅದು ಮೇಲಣಿಂದ ಬಂದ ಜ್ಞಾನ ಅಲ್ಲ, ಭೂ ಸಂಬಂಧವಾದಂಥ ಪ್ರೇರಿ, ಮಣ್ಣಿಗೆ ಸಂಬಂಧಪಟ್ಟದ್ದು, ಸಾಯುವಂಥವರದ್ದು, ಪ್ರಾಕೃತವಾದ ಅಳಿದು ಹೋಗುವಂಥದ್ದು ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹೀಗೆ 16ನೇ ವಾಕ್ಯ, ಮತ್ಸರವು ಪಕ್ಷಭೇದವು ಇರುವ ಕಡೆಯು ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. 17ನೇ ವಾಕ್ಯ, ಆದರೆ ಮೇಲಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ
ಮೊದಲು ಪರಿಶುದ್ಧ ಪ್ರೇರೆ ದೇವರ ಬಳಿಯಿಂದ ಬರುವ ಜ್ಞಾನ, ಆಮೇಲೆ ಸಮಾಧಾನಕರವಾದದ್ದು, ಮೂರನೇದು ವಿನಯವುಳ್ಳದ್ದು, ನಾಲ್ಕನೇದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥ